ಭಾರತೀಯ ಜನತಾ ಪಾರ್ಟಿ ಎಸ್ಟಿ ಮೋರ್ಚಾದ ವತಿಯಿಂದ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಕಚೇರಿಗಳಿಗೆ ಮುತ್ತಿಗೆ ಹಾಕುವಂತ ಹೋರಾಟವನ್ನು ಆಗ್ತಾ ಇದೆ. ಇವತ್ತು ಬಿಟ್ಟಿ ಭಾಗ್ಯದ ಹೆಸರನ್ನು ಹೇಳಿಕೊಂಡು ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಬಿಟ್ಟಿ ಭಾಗ್ಯವನ್ನ ಪೂರ್ತಿ ಮಾಡೋಕ್ಕೋಸ್ಕರ ಯಾವುದೇ ರೀತಿಯ ಅನ್ಯಾಯವನ್ನ ಬಡವರ ಮೇಲೆ ಮಾಡುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಎಸ್ಸಿ ಸಮಾಜಕ್ಕೆ ಸೇರಿದಂತ ಹಣವನ್ನ ಎಸ್ಟಿ ಸಮಾಜಕ್ಕೆ ಸೇರಿಸಿದಂತ ಹಣವನ್ನ 1100 ಕೋಟಿ ಹಣವನ್ನ ಇವತ್ತು ಬಿಟ್ಟಿ ಭಾಗ್ಯಕ್ಕೆ ವರ್ಗಾವಣೆ ಮಾಡಿದಂತಹ ಕಾಂಗ್ರೆಸ್ 11 ಅದೇ ರೀತಿ 187 ಕೋಟಿ ಹಣವನ್ನ ತೆಲಂಗಾಣ ಎಲೆಕ್ಷನ್ ಸಲುವಾಗಿ ಕಾನೂನು ಬಾಹಿರವಾಗಿ ವರ್ಗಾವಣೆಯನ್ನ ಮಾಡಿದೆ. ಅಂದ್ರೆ ಯಾವುದಕ್ಕೂ ಕೂಡ ಬಿಡ್ತಾ ಇಲ್ಲ. ಹೇಳ್ತಾರೆ ನನ್ನ ಅಹಿಂದದ ಮುಖಾಂತರ ನಾವೆಲ್ಲರಿಗೂ ಕೂಡ ಸಮಪಾಲು ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಅವರ ಅನ್ನವನ್ನ ಕಸಿಯುವಂತ ಕೆಲಸವನ್ನ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಒಬ್ಬ ದಕ್ಷ ಅಧಿಕಾರಿ ಇವರ ಮಾಡಿದಂತಹ ಅನ್ಯಾಯಕ್ಕಾಗಿ ಪ್ರಾಣವನ್ನ ಕೊಡುವಂತಹ ಸನ್ನಿವೇಶ ನಿರ್ಮಾಣ ಆಯಿತು. ನಾನು ಇವತ್ತು ಮಾನ್ಯ ಗವರ್ನರ್ ಅವರಿಗೆ ಬೇಡಿಕೆಯನ್ನ ಇಡ್ತಾ ಇದ್ದೇನೆ. ಇದು 420 ಕೇಸ್, ಚೀಟಿಂಗ್ ಕೇಸ್, ಯಾವುದೇ ದಾಖಲಾತಿ ಇರಲಾರ್ದೇನೆ ಹಣವನ್ನ 100 ಕೋಟಿ ಹಣವನ್ನ ವರ್ಗಾವಣೆ ಮಾಡಿದ್ದು ಇದು ಕಾನೂನು ಬಾಹಿರವಾದಂತಹ ಕೃತ್ಯ. ಅದಕ್ಕೋಸ್ಕರ ಇದನ್ನ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಿದ್ದಾರೆ ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಬೇಕಂತ ಬೇಡಿಕೆಯನ್ನು ಇಡ್ತಾ ಇದ್ದೇನೆ. ಇವತ್ತು ಬೀದರ್ನಲ್ಲಿ ಎಸ್ಟಿ ಮೋರ್ಚಾ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಇವತ್ತು ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕುವ ಮುಖಾಂತರ ಇವತ್ತು ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ನೀವು ಎಷ್ಟು ಜನರಿಗೆ ಸಮಸ್ಯೆಯನ್ನ ಮಾಡ್ತೀರಿ? ಹಾಲಿನ ದರ ಏರಿಸಿದ್ರಿ, ಬೆಳೆ ದರ ಏರಿಸಿದ್ರಿ, ಪೆಟ್ರೋಲ್ ದರ ಏರಿಸಿದ್ರಿ, ಡೀಸೆಲ್ ದರ ಏರಿಸಿದ್ರಿ. ಅಂದ್ರೆ ಬಡವರ ಮೇಲೆ ಅಂದ್ರೆ ಯಾವ ರೀತಿ ನೀವು ದರ ಏರಿಕೆಯನ್ನ ಹೇರ್ತಾ ಇದ್ರಿ, ಇದನ್ನು ಯಾವುದಕ್ಕೂ ಕೂಡ ಕರ್ನಾಟಕದ ಜನ ಸ್ವೀಕಾರ ಮಾಡುವುದಿಲ್ಲ. ನಮಗೆ ಪೂರ್ಣ ವಿಶ್ವಾಸ ಇದೆ, ರಾಜ್ಯದ ಜನ ಇವತ್ತು ಬಡವರು ಇವರನ್ನ ಶಾಪ ಹಾಕ್ತಾ ಇದ್ದಾರೆ. ಈ ಸರ್ಕಾರ ಮುಂದೆ ನಡೆಯುವುದಿಲ್ಲ, ಈ ಸರ್ಕಾರ ಬೀಳ್ತದಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಈಗ ಇವತ್ತಿನ ಹೋರಾಟದ ಸಾಂಕೇತಿಕ ಹೋರಾಟ. ನಮ್ಮ ಬೇಡಿಕೆ ಈಡೇರದೇ ಇದ್ದರೆ ರಾಜ್ಯವ್ಯಾಪಿ ಉಗ್ರ ಆಂದೋಲನವನ್ನ ಇಟ್ಕೊಂಡು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟು ನನ್ನ ಮಾತನ್ನ ಮುಗಿಸ್ತೇನೆ.